ಅಡಿಯ ಅಡಿಯ ಬಾ ಕಟ್ಟು ನಮ್ಮನೆ 140 ಕಿಲೋಮೀಟರ್ ದೂರ ಇದೆ. ಯಾಕೆ ಮೊನ್ನೆ ನೋಡಿಲ್ವಾ ನೈನಾ ಸೀರೆ ತಗೊಂಬಂದಿದ್ದು? 350 ಕಿಲೋಮೀಟರ್ ಎಲ್ಲ ಕಳ್ತನ ಮಾಡ್ಬಿಟ್ಟೆ. ಸೆಲೆಬ್ರೇಷನ್ ಮಾಡೋಣ ಇವಾಗ ಮೀನ್ಸ್ ಇದ್ದಿದ್ ನಿಜ, ಇವಾಗ ಗೆಲ್ದಿರೋದು ನಿಜ. ಈ ಗ್ಯಾಪ್ ಅಲ್ಲಿ ಏನು ಆಗಿದೆ ಅನ್ನೋದು ಖಂಡಿತ ನಿಜ. ನಾನು ರೂಮ್ ಟೂರ್ ಮಾಡ್ತೇನೆ. ಒಂದ್ ಹುಡುಗಿ ಬಂದ್ಮೇಲೆ ಬಾಯ್ ಬಾಯ್ ಟಾಟಾ ಅನ್ಬಿಟ್ಟು ಹೋಯ್ತಾ ಇರ್ತಾರೆ. ಹೇ ಸಿರಿ, ಲಾಕ್ ದ ಫೋನ್. ನಿನಗೆ ಯಾಕೆ ಅವ್ರ ಹುಡುಗಿ ಬಗ್ಗೆ ಲಾಕ್ ದ ಫೋನ್. ಏನ್ ಬೇಕಾಗಿಲ್ಲ, ಕೊಟ್ಬಿಡು. ಸೊ ಗೈಸ್, ತೇಜ ಫೈನಲಿ ನನ್ನ ವ್ಲಾಗ್ ಅಲ್ಲಿ, ನಮ್ಮ ಅಂತ ಬಡವ್ರ ವ್ಲಾಗ್ ಅಲ್ಲಿ ದೊಡ್ಡ ಮನುಷ್ಯರು ಬರ್ತವ್ರೆ ಗೈಸ್. ಆಕ್ಚುಲಿ ಏನೋ ಮಾಡ್ದೆ ಗೈಸ್, ನಂಗೆ ಎಷ್ಟು ಕೋಪ ಇತ್ತು ಅಂದ್ರೆ ಸಾಹೇಬ್ರನ್ನ ಒಳಗಡೆ ಬಿಟ್ಟಿಲ್ಲ ನಾನು ಅಷ್ಟು ಈಸಿಗೆ. ಅದೇನಾಯ್ತು ಅಂತ ನೀವು ಅವ್ರ ಬ್ಲಾಗ್ ಅಲ್ಲೇ ಹೋಗಿ ನೋಡಿ. ಸ್ಟೇಜ್ 100K ಆಗಿದ ತಕ್ಷಣ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಬ್ಲಾಗ್ ಬರುತ್ತೆ. ಅವ್ನು ಹಾಕೋ ಎಫರ್ಟ್ಸ್ ಗೆ ನೀವು ಎಂಕರೇಜ್ ಮಾಡಿಲ್ಲ ಅಂದ್ರೆ ಕ್ರಿಯೇಟರ್ ಆಗಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಪ್ಲೀಸ್ ಬೇಗ 100K ಮಾಡಿ. 20 ನಿಮಿಷ. ಆಕ್ಚುಲಿ ಹೇಳ್ಬೇಕಂದ್ರೆ ಇಡೀ ನೈಟ್ ನಿನ್ನ ಮನೆ ಒಳಗಡೆ ಬಿಡೋ ಏನದು ಯೋಚನೆ ಇರ್ಲಿಲ್ಲ. ಏನೋ ನಮ್ಮ ಮನೇಲಿ ಬಂದವ್ರನ್ನ ಹಂಗ್ ಕಾಯಿಸ್ಬೇಡ್ದು, 20 ನಿಮಿಷ ಆದ್ಮೇಲೆ ಬಂದವ್ರನ್ನ ಕಾಯಿಸ್ಬೇಡ್ದು ಅಂತ ಅನ್ಸ್ತೈತ ನಿಂಗೆ? ಅವ್ರು ಹೊರಗಿರೋರಾಗಿದ್ರೆ ಒಳಗಡೆ ಹಂಗೆ ಕರಿತಾ ಇದ್ದೆ, ಯಾಕಂದ್ರೆ ಅವ್ರು ನನ್ಗೇನು ಮಾಡಿರ್ಲಿಲ್ಲ. ಒಳಗಡೆ ಇರೋರೇ ಎಲ್ಲ ಹಿಂಗ್ ಮಾಡೋದು, ಏನ್ ಮಾಡಕ್ಕಾಗಲ್ಲ. ಅಯ್ಯೋ ಅನ್ಸಲ್ಲ ನಿಮ್ಗೆ? ಆಯ್ತು, ಏನು ಪ್ರಯಾಣ 140 ಕಿಲೋಮೀಟರ್ಸ್ ಬಂದ್ಬಿಟ್ಟಿದ್ದೀರಾ? ನಾನು ಅನ್ಕೊಂಡೆ ನಮ್ಮ ಮನೆ 140 ಕಿಲೋಮೀಟರ್ಸ್ ದೂರ ಐತೆ, ಹೆಂಗ್ ಬರ್ತಾರೆ ಅಂತ. ಈ ಬಸ್ ಹತ್ಕೊಂಡ್ ಬಂದ್ರ, ಟ್ರೈನಲ್ಲಿ ಬಂದ್ರ, ಕಾರಲ್ಲಿ ಬಂದ್ರ, ಬೈಕಲ್ಲಿ ಬಂದ್ರ, ಏನ್ರಲ್ಲಿ ಬಂದ್ರಿ? 140 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿರೋದು 3 ಅಡಿ ನೋಡಕ್ಕೆ ಅಂತ. ಇಫ್ ಯು ನೋ 3 ಅಡಿ ನೋಡಕ್ಕೆ ಗೈಸ್. ನನ್ಗೂ ಗೊತ್ತಿರ್ಲಿಲ್ಲ ಗೈಸ್ ನಮ್ಮ ಮನೆ 140 ಕಿಲೋಮೀಟರ್ ದೂರ ಇತ್ತು ಅಂತ. ಬಟ್ ಮೊನ್ನೆಯಿಂದ ಗೊತ್ತಾಯ್ತು. ಮೊನ್ನೆ ಅಲ್ಲ, ಅದು ವ್ಲಾಗ್ ಮಾಡಿ ಮೇ ಬಿ 1 ವೀಕ್ ಆಯ್ತು. ಆವಾಗಿಂದ ಗೊತ್ತಾಯ್ತು ನಮ್ಮ ಮನೆ 140 ಕಿಲೋಮೀಟರ್ ದೂರ ಇದೆ. ನೈನಾ, ನಮ್ಮ ಮನೆ ಎಷ್ಟು ಕಿಲೋಮೀಟರ್ ದೂರ ಗೊತ್ತಾ ತೇಜ ಮನೆಗಿಂತ? 3 ಅಲ್ಲ ನೈನಾ, 140 ಕಿಲೋಮೀಟ್ರು. ಯಾಕೆ ಮೊನ್ನೆ ನೋಡಿಲ್ವಾ ನೈನಾ ಸೀರೆ ತಗೊಂಬಂದಿದ್ದು ಅಣ್ಣ? ಅದು ಗೊತ್ತು. ಹೆಚ್ಚು ಕಡಿಮೆ 350 ಕಿಲೋಮೀಟರ್. 350 ಕಿಲೋಮೀಟರ್. ಕರೆಕ್ಟ್. ಓಕೆ ಓಕೆ ತೇಜ. ಇಲ್ಲ, ನಾನೇ ತಿರುಗಿಸ್ಲಿ, ನಾನು ಇರೋದನ್ನೇ ಹೇಳಿದ್ದು. ಎಲ್ಲರೂ ಒಂದಲ್ಲ ಒಂದಿನ ಹೋಗೇ ಹೋಗ್ತಾರೆ ಅಂತ್ಯಾ? ಇಲ್ಲ, ಏನ್ ಹಿಂಗ ಅನ್ಬಿಟ್ರೆ ಇವಾಗ ಆಫ್ ಮಾಡ್ಬಿಡ್ತೀನ ನಾನು. ಹಂಗ ಓಕೆ. ನಿಂತ ತಕ್ಷಣ ನನ್ನ ತಂಗಿ ಮೇಲೆ ಎಲ್ಲ ಹೊಡಿಬಾರ್ದು ನೀವು. ಸರಿ, ಚೆನ್ನಾಗಿ ಬೆಳೆಸ್ಕೊಂಡ್ಬಿಟ್ಟು ಬಂದಿದ ತಕ್ಷಣ ಹಿಂಗ್ ಜಗಳ ಆಡ್ತಿದ್ಯಾ? ತೇಜ, ಹಂಗೆಲ್ಲ ಮನೆ ಹೆಣ್ಮಕ್ಳು ನೋವು ಕೊಡ್ಬೇಡ ತೇಜ. ಬರೀ ಮನೆ ಹೆಣ್ಮಕ್ಳಿಗೆ ನೋವು ಕೊಡೋದೇ ಆಗೋಯ್ತಲ್ಲ ತೇಜ ನಿಂದು. ಮನೆ ಹೆಣ್ಮಕ್ಳು ಏನು ಮಾಡಲ್ಲ. ಏಮಂತು ಹೆಂಗ್ ಕೇರ್ ಮಾಡ್ತಾನೆ ಗೊತ್ತಾ ಪವಿನ? ಮುದ್ದಾಗಿ ನೋಡ್ಕೊಂತಾನೆ ಗೊತ್ತಾ? ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ಕೇರ್ ಚೆನ್ನಾಗಿ ತೋರಿಸ್ತಾರೆ. ತೇಜ, ಆದ್ರೂ ಒಂದ್ ಸ್ವಲ್ಪ ವಿಡಿಯೋ ನೋಡ್ಕೊಳ್ಳಿ ತೇಜ ನೀನು. ನಾನು ನಿಜ ಹೇಳ್ತಾ ಇದ್ದೀನಿ, ವಿಡಿಯೋ ನೋಡಿ ಸ್ವಂತವಾಗಿ ಬರ್ಬೇಕು. ಅದ್ ನೀನ್ ಅಲ್ಲಿಲ್ಲ ಅಂತ ಅರ್ಥ ಆಯ್ತು ನನ್ಗೆ. ಸೊ ಅದಕ್ಕೆ ಸ್ವಲ್ಪ ವಿಡಿಯೋ ನೋಡ್ಕೊಳ್ಳಿ, ಸ್ವಲ್ಪ ಹೆಂಗೆ ಹೆಣ್ಮಗುನ ಕೇರ್ ಮಾಡೋದು ಅಂತ. ಕೇರ್ ಮಾಡೋದು, ಕೇರ್ಲೆಸ್ ಆಗಿ ಬಿಹೇವ್ ಮಾಡೋದು, ಕೇರ್ ಮಾಡೋಕೆ ಕೇರ್ ಬಿಡೋ. ನನ್ ತಂಗಿನ ಅಯ್ಯೋ ಅನ್ಸ್ಬೇಡ. ನಿನ್ ತಂಗಿನ ಅಯ್ಯೋ ಅನ್ಸೋದು ಕಾಣಿಸ್ತಿಲ್ವಾ? ಅವಳೇ ನಿಮ್ಗೆ ಅಯ್ಯೋ ಅನ್ಸ್ತಾ ಇಲ್ಲ, ನೀನ್ ಅಯ್ಯೋ ಅನ್ಸ್ತೋಳ. ಇವ್ರದ್ದು ಒಳ್ಳೆ ಆಯ್ತಲ್ಲ ರಗ್ಲೆ ಬಂದಿದ ತಕ್ಷಣ. ಗೈಸ್, ನಮ್ ಡ್ಯಾಡಿ ಏನೋ ತಂದಿದೆ. ಏನು? ನನಗೋಸ್ಕರ ತಂದಿದೆ. ಮೇ ಬಿ ಬಿರಿಯಾನಿ ಇರ್ಬೇಕು. ಏನದು? ಹೈದರಾಬಾದ್ ಇಂದ ಡ್ಯಾಡಿಗೋಸ್ಕರ ಏನ್ ತಂದಿಲ್ಲ? ನಾನೇ ಬಂದಿಲ್ವಾ? ಎಗ್ ರೈಸ್ ಅಂದ್ರೆ ಬೆಳೆ ಇಲ್ಲ. ಡ್ಯಾಡಿ ಏನೋ ತಂದಿಲ್ಲ ಡ್ಯಾಡಿ ನಿನ್ಗೋಸ್ಕರ. ನಮ್ಮ ತಂಗಿಗೆ 80-90 ಸರಿನಾ ಸರಿನಾ ಅಡಿಯ ಅಡಿಯ ಬಾ ಕಟ್ಟು. ತಿಳ್ಕೊ. ನನ್ಗನ್ ಗೊತ್ತಲ್ಲ. ನಮ್ಮಪ್ಪ ಒಳ್ಳೆ
ಮನುಷ್ಯ ಕಣೋ. ನಿಮ್ ಡ್ಯಾಡಿ ಒಬ್ರೇ ಒಳ್ಳೆ ಮನುಷ್ಯನಾ? ನಂಗೆ ನಮ್ಮ ಅಪ್ಪ ಆಗಿಂತ ಒಳ್ಳೆ ಮನುಷ್ಯ ಯಾರು ಇಲ್ಲ ಈ ಜಗತ್ತಲ್ಲಿ. ತೇಜಸ್ಸು ಹೈದರಾಬಾದಿಂದ ತಂದಿದ್ದ ಗಿಫ್ಟ್ ಎಲ್ಲ ಈ ಬ್ಯಾಗಲ್ಲಿ ಇಕ್ಕಿ ಅಲ್ಲಿ ಕುತ್ಕೊಂಡು ಎಡಿಟ್ ಮಾಡ್ತಿದ್ದ. ಸೊ ನಾನೇನ್ ಮಾಡಿದೆ ಅಂದ್ರೆ ಇದನ್ನೆಲ್ಲ ಕಳ್ತನ ಮಾಡ್ಬಿಟ್ಟೆ. ಅವ್ನು ಹೆಂಗ್ ಹುಡುಕ್ತಾನೀಗ ತಂದಿದ್ದೆ ಕಾಣ್ತಾ ಇಲ್ಲ ಅಂತ ಸ್ವಲ್ಪ ಇರಿಟೇಟ್ ಮಾಡೋಣ ಅಂತ. ಇಷ್ಟು ದಿನ ಆದ್ಮೇಲೆ ಬಂದವ್ನ ಮನೆಗೆ ಇರಿಟೇಟ್ ಮಾಡಿದೆ ಅಂದ್ರೆ ಹೆಂಗೆ ಬ್ರೋ? ಬಳೆ ಗಣ್ಣು ಇದೆಲ್ಲ ತಂದವನೇ, ನೋಡಬೇಕು ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ. ಹಿಡನ್ ಕ್ಯಾಮ್ರಾ ಇರುತ್ತೆ, ಸೊ ಪ್ಲೀಸ್ ಅಡ್ಜಸ್ಟ್. ಸೊ ಗೈಸ್, ಇವಾಗ ತೇಜ ಗಿಫ್ಟ್ ಕೊಡೋಕೆ ಬಂದೇ ಬರ್ತಾನೆ. ಅವಳಿಂದ ಕೆಳಗಡೆ ಅವನೇ ಗಿಫ್ಟ್ ಕೊಡೋಕೆ ಬರ್ತಾನೆ ಅಂದರೆ ಗಿಫ್ಟೇ ಇರಲ್ಲ ಗೈಸ್. ಸೊ ನೈಸ್ ಅಲ್ವಾ? ನೀನೇನು ಮಾಡ್ದೆ? ಇವಾಗ ಅವ್ನು ಬರ್ತಾನಲ್ಲ ನೋಡ್ಕೊ, ಎತ್ಕೊಂಡ್ಬಿಟ್ಟ ಪಾಪಿ ಅವನು. ನಾನು ಅವ್ನಿಗೆ ಡ್ರೆಸ್ ಚೇಂಜ್ ಮಾಡ್ಬೇಕು, ಹೋಗೋ ಆಚೆ ಅಂತ ಅಂದ್ರೆ ಫೋನ್ ಸೆಟ್ ಮಾಡಕ್ಕೆ ಟೈಮ್ ಬೇಕಿತ್ತು ಗೈಸ್. ಅದಕ್ಕೆ ಇವಾಗ ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಬೇರೆ. ನಂದು ಒಂದೊಂದಲ್ಲ ಗೋಳು. ಏಯ್ ತೇಜ ಕೇಕ್ ತಗೋಬೋಗೆ. ತೇಜ ಕೇಕ? ಕೇಕ್ ನಾನೇನು ಸೆಲೆಬ್ರೇಷನ್ ಕೇಕ? ಅದಕ್ಕೆ ಕೇಕ್ ತಗೋ. ಸ್ಟಾರ್ಟ್. ಫಸ್ಟ್ ಕೇಕ್ ತಿನ್ನೋಣ. ಕೇಕ್ ಏನಕ್ಕೆ? ಒಂದು ನಿಮಿಷ, ಬಳೆ ಕೊಟ್ಬಿಡ್ತೀನಿ, ಆಮೇಲೆ ಸೆಲೆಬ್ರೇಷನ್ ಮಾಡೋಣ. ಇವಾಗ ಮೀನ್ಸು ಬಳೆ ಅಲ್ಲ. ತೇಜ ಮಾಡ್ತೀಯ ತೇಜ? ಬಳೆ ಇಲ್ಲ, ನೀನೇನೋ ಕೊಡ್ತಿದ್ಯಾ ಫಸ್ಟ್ ಟೈಮ್ ಅಂದ್ಬಿಟ್ಟು ರೆಡಿ ಇಲ್ಲ ಅದ್ನಲ್ಲೋ. ಅಕಸ್ಮಾತ್ ಬಳೆ ಇಲ್ಲ ಅಂದ್ರೆ ನೀನ್ ಹಿಂಗಿರ್ತಾ ಇದ್ದ? ನನಗೆ ಗೊತ್ತಾಗ್ತಿದೆ ಬಳೆ ಎಲ್ಲ ಎಲ್ಲೋಗಿರುತ್ತೆ ಅಂತ. ಎನಿವೇಸ್ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಬೇಡ ಅಂತ ಕಳ್ತಿದೀನಿ. ಏನ್ರು ಆಗ್ತೈತೆ ಬಳೆ ಅಲ್ಲೇ ಪವಿ. ಗದರಿ ಬರೀ ನೀನ್ ನಿಕ್ಕಿಲ್ಲ ಗೊತ್ತು ಎಲ್ಲಿದೆ ಅಂತ ಹೇಳಿ. ನಿಜ ತಂದಿಲ್ಲ ತೇಜ, ನಾನ್ ನಿಜ ವಿಡಿಯೋ ಇಕ್ಕಿದ್ದೆ ಅದಕ್ಕೋಸ್ಕರ. ವಿಡಿಯೋ ಬರೀಕಿಲ್ಲ. ಅಯ್ಯೋ ವಿಡಿಯೋ ನೀನ್ ಕೊಡ್ತೀಯ ಫಸ್ಟ್ ಟೈಮ್ ಜೀವನದಲ್ಲಿ ಏನೋ ನನಗೆ ಕೊಡ್ತಾ ಇದ್ಯಾ, ಇದು ನೋಡಿ ಎಕ್ಸೈಟ್ ಆಗೋಣ ಅಂತ. ಏನ್ ಮೋಸ ಮಾಡ್ತಿದ್ಯಾ ತೇಜ? ಮೋಸ ಮಾಡಲೆಂದೆ ಪವಿ ಇಲ್ಲ ಪವಿ, ಏನೋ ಸ್ಕೀಮ್ ನಡೀತಾ ಇದೆ ಪವಿ. ಇಲ್ಲಿ ಸ್ಕ್ಯಾಮ್ ಮಾಡಿದ್ರೆ ನಂಗೆ ಸ್ಕ್ಯಾಮ್ ಮಾಡ್ತೀರಾ? ಹುಡುಗಿರ್ ತಗೊಂಡಾಗ ಮುಟ್ಬೇಡ. ಇದೆಲ್ಲ ಡೀಸೆಂಟ್ ಗರ್ಲ್, ನೀನು ಮೆಚೂರ್ ಗರ್ಲ್. ನೀನು ಯಾಕಡೆ ಏನ್ ಇಕ್ಬೇಕು ಕರೆಕ್ಟ್ ಇಕ್ಕಿರ್ತೀಯ. ಆರ್ಗನೈಸ್ ಮಾಡಿಟ್ಟಿದ್ದೀನಿ ಕ್ಲೋತ್ಸ್ ನ. ತೇಜ ನಾನು ನಿನ್ ಕಣ್ ಮುಂದೆ ನಿದ್ದೆ ಮಾಡ್ತಿರೋ ಎಬ್ರಿಸ್ಬಿಟ್ಟು ನಾನು ಕುಲಿಲ್ಲ ಐತೆ. ಒಂದು ಊಟಕ್ಕೆ 2 ಬಾಕ್ಸ್ ಬ್ಯಾಗಲ್ಲಿ ಇಟ್ಟಿದ್ದೆ. 2 ಬಾಕ್ಸ್ ಹೆಸರು ಬಂದಿತ್ತು. ನೋಡಿದ್ಯಾ ಸಂಜೆ ನೀನು? ನೋಡಿಲ್ಲ ಕ್ಯಾಮ್ರಾ ಹಾಕಿತ್ಯಾ? ನೀನೇ ತಾನೇ ಹೇಳ್ದೆ ವಿಡಿಯೋ ಬರಲ್ಲ ಹೈದರಾಬಾದಲ್ಲಿ ತಲೆ ತಗೊಳ್ತಾ ಇದೀನಿ ಅಂತ. ಈ ವಿಡಿಯೋಕ್ಕೆ ಉದ್ದೇಶ ಏನೇನು? ನಾನು ಎಕ್ಸೈಟ್ ನನಗೂ ಬ್ಲಾಗ್ ಬಿಡ್ವ ತೇಜ? ಬರೀ ನೀನ್ ಒಬ್ನೇ ಮಾಡ್ಬಿಟ್ಟು ನೀನ್ ಒಬ್ನೇ ಚೆನ್ನಾಗಿದ್ ಬಿಡ್ಬೇಕು. ನನ್ನ ಆಡಿಯನ್ಸ್ ಗೊತ್ತಾಗ್ಬಾರ್ದು. ನೀನು ಏನೋ ತಗೊಂಬಂದ್ ಕೊಟ್ಟಿದ್ಯಾ ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಗೊತ್ತಾಗ್ಬಾರ್ದಾ? ಹುಷಾರು. ಓ ಹುಡುಗಿ ನಿಮ್ ವೆಲ್ ವಿಶರ್ ಇಸ್ಕೊಟ್ಟಿದ್ದ? ನಮ್ಮೆಲ್ಲೂ ಶಿಸಿಗೆ ಚೆನ್ನಾಗಿರೋದು ಇಸ್ಕೊಡ್ತಾರೆ ಬಿಡಿ. ನಿಮ್ ಶರ್ಟ್ ಒಂದು ನಮಸ್ಕಾರ. ಹಾ ಒಳ್ಳೇದಾಗಿ. ಏನು ನನ್ನೇ ಯಾಕ್ರು ಹಿಡ್ಕೊಂಡಿದ್ದೀರಾ? ಗೈಸ್ ಆ ವೆಲ್ ವಿಶರ್ ಕಮ್ ನ್ಯೂ ಕಮರ್ ಹೇಳಿರ್ಬೋದು ಗೈಸ್. ಏನಂತ? ನೀನೇನಾದ್ರು ಎತ್ಕೊಂಡೋಗಿ ಕೊಟ್ರೆ ನಾನು ನಿನ್ನ ಹತ್ರ ಮಾತಾಡಲ್ಲ. ಆ ಹುಡುಗಿರ್ ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ. ಅಗೇನ್ ಐ ಕಾಂಟ್ ಟೆಲ್ ಶಿ ಇಸ್ ರಾಂಗ್. ಓಕೆ ಅರ್ಥ ಮಾಡ್ಕೊಂತೀನಿ ಬಿಡಿ ತೇಜ. ಅಷ್ಟೇ ತಾನೆ, ಬಳೆ ತಾನೆ. ನೆಕ್ಸ್ಟ್ ಟೈಮ್ ಇಲ್ಲೇ ಎಲ್ಲಾದ್ರೂ ಒಂದು ಬಳೆ ತಗೊಂಡ್ ಕೊಟ್ಬಿಡು. ಸೊ ನಿನ್ನ ಗೊತ್ತಿಲ್ಲ ಬಳೆಯಲ್ಲಿದೆ ಅಂತ? ಗೊತ್ತಿಲ್ಲ ಅಲ್ಲ ಬಳೆಯಲ್ಲಿದೆ ಅಂತ? ನಾನು ನಿಮ್ ಜೊತೆನೆ ಅವಾಗಿಂದ ಬಿದ್ದಿದ್ದೆ. ಸೊ ನಿನಗೆ ಬಳೆಯಲ್ಲಿದೆ ಅಂತ ಗೊತ್ತಿಲ್ಲ. ಓಕೆ ಫೈನ್, ಕಟ್ ಇಟ್ ಪವೆ. ಕೊಡು ಫೋನ್ ಕೊಡು. ಜನ ಇಷ್ಟೇ ಗೈಸ್. ನಾನೆಲ್ಲ ಒಂದು ತಗೊಂಬರ್ತೇನೆ ಹಿಂಗ್ ಹೇಳಿ ಕೊಂಡಿಗೂ ತೇಜ ಮೋಸ ಮಾಡ್ಬಿಟ್ಟ. ದೋಖದಿಯಾ ತೇಜ, ತೇಜ ದೋಖದಿಯಾ, ದಿಲ್ಕೋ ದುಃಖದಾಯ. ಏನ್ ಡೌ ಮಾಡ್ತಿದ್ಯಾ ತೇಜ? ಓಲಿ ಬಿಡ್ಲಾ, ನಿಮ್ ಹುಡ್ಗಿನ್ ಚೆನ್ನಾಗ್ ನೋಡ್ಕೊಂಡ್ಲಾ? ಎಲ್ಲೋ ಯಾವ್ದೋ ಪಾರ್ಟ್ ಆಫ್ ದ ಪ್ಲಾನ್ ನಡೀತದೆ. ತೇಜ ನಾನ್ ಬರ್ತಿರೋ ಕೋಪಕ್ಕೆ ನಾನ್ ಬರ್ತಿರೋ ಕೋಪಕ್ಕೆ ನಾನೇನ್ ಬೈದು ನೀನ ನೋಡ್ದು ಆಮೇಲೆ ಮನೆಯವರೆಲ್ಲ ದೂರ ಆಗಿ. ತೇಜ ಬೇಕಾ ತೇಜ ಇವೆಲ್ಲ?
ಹೋಗ್ಬಿಡ್ತೇಜ ನೀನ್ ನ್ಯೂ ಕಮರ್ ಜೊತೆ ಆರಾಮಾಗಿರು. ಹೋಗ್ಬಿಡ್ತೀನಿ ಸರ್, ನೀನ್ ಹೋಗತ್ರ ಯಾವ್ದು ಮಾಡ್ಕೊಡ್ತಾ ಇಲ್ವೇ? ಲೈಫ್ ನ ಆರಾಮಾಗಿ ಲೀಡ್ ಮಾಡು ತೇಜ, ಪ್ಲೀಸ್ ಗೋ. ಐ ಗೋ ಸಂಧ್ಯಾ, ಬಟ್ ಪ್ಲೀಸ್ ಲೆಟ್ ಮೀ ಗೋ ಪ್ರಾಪರ್ಲಿ. ಸ್ಟೋರೇಜ್ ಹೋಯ್ತೀರಾ ಮತ್ತೆ ಆಡಿಯನ್ಸ್ ಹೇಳ್ಬಿಡ್ತೀನಿ. ತೇಜ ಬಳೆ ತಂದಿದ್ದೀನಿ ಅಂತ ಅಂದ, ಬಟ್ ನನ್ಗೋಸ್ಕರ ಏನು ತಂದಿಲ್ಲ. ನಾನು ತುಂಬಾ ಸತ್ಯಗಳನ್ನ ಮುಚ್ಚಿಡಕ್ ಆಗಲ್ಲ ನಿಮ್ಮ ಹತ್ರ. ಅಜ್ಜಿ ಅಜ್ಜಿ ನಿನ್ನ ಅಜ್ಜಿ ಏನೇ ನಡೀತಾ ಇತ್ತು ವಿಡಿಯೋಲಿ ಬಜ್ಜಿ ತಿರುಗಿಸಿ ಕೊಡ್ಸಿಲ್ಲ, ಸುಮ್ನೆ ಡೌ ಮಾಡ್ತಿದ್ಯಾ ಅಂತ. ಕೊಡ್ಸಿಲ್ಲ ಅಂತಂದ್ರೆ ಸುತ್ತಾಡ್ತಾ ಇದ್ದೆ ನಾನು. ಕೊಡ್ಸಿರಲ್ಲ, ನಿಂಗ್ ತಂದೆ ಇಲ್ಲ, ತಂದಿದ್ದೀರಾ, ಸುತ್ತಾಡ್ತಾ ಇದ್ದ ನಾನು. ಇಷ್ಟು ಡೌ ಮಾಡ್ತಾ ಇದ್ಯಾ ಅಂತ ಅರ್ಥ. Oh my God. ಅಂದ್ರೆ ನಿಮ್ ಹುಡ್ಗಿ ನೋಡಿ ಖುಷಿ ಪಡ್ಬೇಕಲ್ಲ. ಪರವಾಗಿಲ್ಲ, ನಮ್ ಹುಡ್ಗ ಏನ್ ಮ್ಯಾನೇಜ್ ಮಾಡೋನೆ ಅಂತ. ಮೊಬೈಲ್ ಕೊಟ್ಬಿಟ್ಟು ಇಬ್ರು ಆಚೆ ಹೋಗ್ರಿ. ಪಿಂಡ ನಾನೇ ನಿನ್ ಜೊತೆ ಅಲ್ಲ ಈಚೆ ನಡಿ ಅಂತ ಹೇಳ್ತಲ್ಲ ಪವಿತ್ರ, ಅವಳೇನೋ ಹೇಳ್ಕೊಳೋದಿರ್ತಾರೆ ಜನಕ್ಕೆ ಅನ್ಬಿಟ್ಟು. ನಂಗೆ ಅರ್ಥ ಆಗ್ತಾ ಐತೆ, ನಡಿ ಏನೋ ಐತೆ, ಏನೋ ನಡೀತಾ ಐತೆ. ನನ್ ಬ್ಯಾಗಲ್ಲಿ ಇದ್ದಿದ್ ನಿಜ, ಇವಾಗ ಗೆದಿರೋದು ನಿಜ. ಈ ಗ್ಯಾಪ್ ಅಲ್ಲಿ ಏನೋ ಆಗಿದೆ ಅನ್ನೋದು ಖಂಡಿತ ನಿಜ. ಮೇಲ್ಗಡೆ ನಾನು ಇಡೀ ಮನೆ ಹೋಮ್ ಟೂರ್ ಮಾಡ್ತಾನೆ, ನನ್ನ ರೂಮ್ ಟೂರ್ ಮಾಡ್ತಾನೆ. ಯಾಕೆ ಈ ಪಾಟಿ ಡೌ ಮಾಡ್ತಿದ್ಯಾ? ಇದನ್ನ ನನ್ಗೆ ಆಗ್ತಾರ ನೋವು ಸಂಜೆ, ಇದು ನಿನ್ ನೋವು ತರ ಕಾಣಿಸ್ತಾ ಇದೆ. What is the weird laugh? What is the weird laugh? Tell me. 1, 2, 3, 4. Yeah, tell me. ತೇಜ ಕಮ್ ಸುಳ್ಳು, ಸುಳ್ಳು ಅಂದ್ರೆ ತೇಜ. ಎನಿವೇಸ್ ಗರ್ಲ್ಸ್, ನೀವು ಯಾರನ್ನೂ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಬೇಡಿ. ಅಕಸ್ಮಾತ್ ನೀವು ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡ್ರು ಲೈಫ್ ಅಲ್ಲಿ ಅವ್ರು ಯಾರು ನಿಮ್ಗೆ ಕೊನೆ ತನಕ ಇರಲ್ಲ ಗೈಸ್. ಒಂದ್ ಹುಡುಗಿ ಬರೋ ತನಕ ಮಾತ್ರ ಇರ್ತಾರೆ. ಒಂದ್ ಹುಡುಗಿ ಬಂದ್ಮೇಲೆ ಬಾಯ್ ಬಾಯ್ ಟಾಟಾ ಅನ್ಬಿಟ್ಟು ಹೋಯ್ತಾ ಇರ್ತಾರೆ. ಅದು ಸಿಕ್ಕಿದ್ರೆ ಚಾನ್ಸ್ ಅಂತ ಎಲ್ಲ ಹುಯ್ತಾವಳೆ, ನೀವು ಕೇಳಿಸ್ಕೊತಾ ಇದ್ರ. ಸಂಧ್ಯಾ, ಇದು ಮೊಬೈಲ್ ಐತೆ, ಓಪನ್ ಆಗೈತೆ ಲಾಕು. ಏನ್ ತೇಜ? Hey Siri, lock the phone. ಬಿಡೆ ಇಷ್ಟೆಲ್ಲ ಎಂಜಾಯ್ ಏನ್ ಬೇಕು ಮಾಡ್ಕೊಳ್ಳಿ, ಏನ್ ಬೇಕು ಹೊಡಿಕ. ಏನ್ ಬೇಕಾಗಿಲ್ಲ, ಕೊಟ್ಬಿಡು. ಏನ್ ಮಾಡ್ತೀಯಾ? ಕ್ಯೂರಿಯಾಸಿಟಿ ಬೇಕಾ? ನಂಗೇನ್ ಬೇಕಾಗಿಲ್ಲ. ಓಹೋ ಪಿಂಡ ಕ್ಯೂರಿಯಾಸಿಟಿ. ನಮ್ಗೆ ಗೊತ್ತಿರೋ ವಿಷಯ ನೀವು ಯಾರೋ ಕ್ಯೂರಿಯಾಸಿಟಿ ಅಂತ. ಗೈಸ್, ಈ ಮ್ಯಾಟ್ರ್ ಎಷ್ಟು ಸೀರಿಯಸ್ ಆಗ್ಬಿಟ್ಟಿದೆ ನಮ್ಮ ಮನೇಲಿ ಅಂದ್ರೆ. ನಮ್ ಕ್ಯೂಟ್ ಆಗಿದ್ದೀನಲ್ವಾ ಗೈಸ್? ಈ ಮಿರರ್ ಮುಂದೆ ಬಂದು ನಿಂತ್ಕೊಂಡಾಗೆಲ್ಲ ಐ ಫೀಲ್ ಐ ಆಮ್ ಸೋ ಕ್ಯೂಟ್. ಊಟ ಬೇಕಾ? ಊಟ ಇಕ್ಕೊಡ್ಲಾ? ಊಟ ಇಕ್ಕೊಡ್ಲಾ? ತಿನ್ಬಿಟ್ಟು ಮನೆಗೆ ಹೋಗು ತೇಜ, ಪ್ಲೀಸ್. ಹಿಂಗೆಲ್ಲ ಅಯ್ಯೋ ಅನ್ಸ್ಬೇಡ ತೇಜ. ಫುಲ್ ಎಕ್ಸೈಟೆಡ್ ಆಗಿದ್ದೆ ಗೈಸ್. ನಾನು ಅನ್ಕೊಂಡೆ ತೇಜ ಹೈದ್ರಾಬಾದ್ ಇಂದ ಬಂದಿದ ತಕ್ಷಣ ಫಸ್ಟ್ ನಾನು ನೋಡಕ್ ಬರ್ತಾನೆ. ಆಯ್ತು, ನನ್ ನೋಡಕ್ಕೆ ಬಿಡಿ. ಎನಿವೇಸ್, ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್ ಪರ್ಸನ್. ಸೀನಾ, ಹಲೋ. ಅಕಸ್ಮಾತ್ ಆಯ್ತು ನಿನ್ ಪ್ರಕಾರ ನಾನು ಎತ್ತಿಕ್ಕಿದ್ರೆ ಹುಡುಕ್ಬಿಡು, ಎಲ್ಲೆಲ್ಲಿ ಬೇಕೋ ಎಲ್ಲ ಹುಡುಕು. ಎಲ್ಲಿ ತಿಕ್ಕಿದ್ದೆ ಹೇಳಿ, ಅಲ್ಲೇ ಹುಡುಕ್ಬಿಡ್ತೀನಿ. ಈಸಿ ಎಸ್. ನಾನು ಎತ್ತಿಕ್ಕಿದ್ರೆ ನಾನು ಬಂದು ನಿನ್ನ ಹತ್ರ ಹಿಂಗೆ ಮಾಡ್ತಿದ್ನಾ? ಬಂದಿಲ್ಲ. ಆಕ್ಟಿಂಗ್ ಸಿಂಪಲ್ ಆಗಿದೆ, ಸ್ವಲ್ಪ ಎಕ್ಸ್ಟ್ರೀಮ್ ಆಗಿರ್ಲಿ, ಯಾಕೆ ನಂಬ್ತೀನಿ. ಬೇಕಾದ್ರೆ ಪ್ರೂಫ್ ಸೀನಾ ಇದ್ದಾನೆ ನೋಡು. ಕಣ್ಣಲ್ಲಿ ನಂಗೆ ನೀರ್ ಬರ್ತಿಲ್ವಾ ತೇಜ? ನಾನು ನಿನ್ ಮೇಲೆ ಕಿರ್ಚಾಡಿ ಗಂಟ್ಲು ಹೋಗ್ಬಿಟ್ಟಿದೆ ತೇಜ. ಸಂಜೆಗೆ ನಾನು ಯಾರು ಬಳೆ ತಗೊಂಡಿದ್ನ? ಈ ತರ ಡಿಕೇಶನ್ ಕೇಳ್ಬಿಡ್ದು. ಸೀನಾ, ಸಂಜೆಗೆ ನಾನು ಬಳೆ ತಗೊಂಡಿದ್ದೆ ತಾನೇನಾ? ಒಪ್ಕೊಂತಾ ಇದೆಯಲ್ಲ, ನಂಗೆ ಗೊತ್ತಿಲ್ಲ. ಸುಡುಗಾಡಲ್ಲ ಇದು ನಮ್ಮ ಇವ್ರ ಮನೆ ಮತ್ತೆ ಬೃಂದಾವನದಲ್ಲಿ ಐತಿ. ಅಯ್ಯೋ, ಅಜ್ಜಿ ಬಂದಿದ್ದೀನಿ. ನಾನು ಸಂಜೆಗೆ ಬಳೆ ತಗೊಂಡಿದ್ನ ಇಲ್ವಾ? ಕಾಣಿಸ್ತಾ ಇಲ್ಲ ಕಣ. ಕೇಳಿದ್ರೆ ನೀನ್ ತಂದಿಲ್ಲ ಅಂತ ಹೇಳ್ತಾರೆ. ನಂಗೆ ಯಾಕೋ ಸ್ಕ್ಯಾಮ್ ನಡೀತಾ ಇದೆ ಈ ಕಡೆ ಅನ್ಸ್ತಾ ಇದೆ. ಸೀನಾ, ನಿಜ ಹೇಳು ಸೀನಾ, ಅವ್ನ್ ತಗೊಂಬಂದಿದ್ನಾ ಅಥವಾ ನಂಗೆ ತಗೊಂಬಂದ್ಬಿಟ್ಟು ಕೊರಿಯರ್ ಮಾಡ್ಬಿಟ್ನಾ?
ನನ್ಗಂತ ಹೇಳ್ಬಿಟ್ಟು ಕೊರಿಯರ್ ಮಾಡ್ಬಿಟ್ನ ಏನ್ ಕತೆ? ಓ ಮನೆ ಹುಡ್ಗಿರ್ಗೆ ಎಲ್ರಿಗೂ ತಂದಿದ್ದ. ಓಕೆ ಓಕೆ. ಓ ತೇಜ, ಮನೆ ಹುಡ್ಗಿರ್ಗೆ ಎಲ್ರಿಗೂ ತರ್ತೀಯ ನೀನು? ಗಾಡ್ ಇಟ್. ಮನೆ ಹುಡ್ಗಿರ್ ಗೈಸ್, ಮನೆ ಹುಡ್ಗಿರ್. ಓಕೆ. ಆಚೆ ಹುಡುಗಿನ ನಾನ್ ಆಚೆ ಹುಡ್ಗಿಯಲ್ಲ, ನಾನು ಹೇಳ್ತಾ ಇದ್ಯಾರೆ ಎಲ್ಲ ಮನೆ ಹುಡ್ಗಿರ್ಗೂ ತಂದಿದ್ಯಲ್ಲ ಬಿಡು. ಹೋಗ್ರು ಆಚೆ, ನಾನು ನಿದ್ದೆ ಮಾಡ್ಬೇಕು. ನೀವು ಕೊಟ್ರಷ್ಟು ಬೇಗ ಆಯ್ತದೆ ಸೀನಾ. ಯಾರು ಕೊಡ ಪ್ಲೀಸ್ ತೇಜ. ಆಯ್ತು, ನನ್ ಜನ ಕೇಳಲ್ಲ ಬಿಡು. ಈ ವ್ಲಾಗ್ ಏನ್ ಮಾಡ್ಬಿಡ್ಲಾ? ಆಯ್ತು ಹೇಳು. ಇಲ್ಲ ಜನಕ್ಕೆ ನೀನ್ ರಿಯಾಲಿಟಿ ತೋರ್ಸ್ಲಾ? ನೀನ್ ಈ ತರ ಯಾವಾಗ ಮಾಡಿದ್ಯ ಹೇಳು? ಆ? ನೀನ್ ಈ ತರ ಯಾವಾಗ ಮಾಡಿದ್ಯ ಹೇಳು? ಬ್ಲಾಗ್ ಹೆಣ್ಮಗ ಉಡ್ಲಾ ಅನ್ನೋ ಈ ತರ ಎಲ್ಲ ಆಡ್ತಾ ಇದೆಯಾ ಅಂದ್ರೆ there is something special today. ಪಿಂಡ ಸ್ಪೆಷಲ್ ಐತೆ ಗೈಸ್. ಈ ನಡುವೆ ನನ್ ಸ್ಟೋರೀಸ್ ಎಲ್ಲ ನೋಡಿದೀರಾ ಅಲ್ವಾ ಗೈಸ್? ನೀವು ಸ್ವಲ್ಪ ಮೋಟಿವೇಶನ್ ಸ್ಟೋರೀಸ್ ಎಲ್ಲ ನೋಡ್ತಾ ಇರ್ತೀರಾ ಅನ್ಸುತ್ತೆ. ಸೊ ಲೈಫಲ್ಲಿ ಆ ಮೋಟಿವೇಶನ್ ಎಲ್ಲ ಪರ್ಸನಲ್ ಆಗಿ ತಗೊಂಡು ನಾನು ಚೇಂಜ್ ಆಗಿದ್ದೀನಿ ಗೈಸ್. ಡೋಂಟ್ ಬಿ ಸೇಮ್ ಆಸ್ ವಾಟ್ ಯು ಆರ್ ಬಿಕಾಸ್ ಪೀಪಲ್ ಮೇಕ್ ಯು ಚೇಂಜ್. ಸ್ವಲ್ಪ ಚೇಂಜ್ ಕೇಳ್ತಾರೆ ಜನ ಎಲ್ರು. ಸಹಿ ಬತ್ತಿ ನಮ್ಮ ಸ್ವಲ್ಪ ನನ್ನ ರೂಮ್ ಟೂರೇ ಮಾಡ್ತಾವ್ ಇವನಂತೂ. ಮಾಡಿ ಅದಿಷ್ಟು ಮಾಡ್ತೀವಿ. ಇನ್ಸ್ಟೆಂಟ್ ಆಗಂದ್ರೆ ಇಲ್ಲಿಕ್ಕಿರ್ತಾಳೆ. ನಾ ಹೋಗಿ ಬರೋಷ್ಟರಲ್ಲಿ ಏನೆಲ್ಲ ಆಗಿರ್ಬೋದು, ಏನೇನೆಲ್ಲ ಆಗಿರ್ಬೋದು. ಆದ್ರೆ ನೀವಿಬ್ರು ಜೊತೆಲೇ ಇದ್ರಿ. ಹೌದೌದೌದು. ಶಿವ ಅಂತ ಪವಿತ್ರ ಮನ್ಕೊಂಡಿದ್ಲು, ಇಲ್ದಿರತ್ವಾದನೆ ಎಲ್ಲ ತೇಜ ಆಗ್ತಾವಣೆ. ಹುಡ್ಕಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾವಣೆ. ತಂದಿಲ್ದಿರೋದ್ ಎಲ್ ಹುಡುಕ್ತಿಯಾ? ಆ ನೀನೇ ಒಂದು ಹೊಸದಾಗಿ ಇವಾಗ ಮಾಡು. ತೇಜ ವಾಶ್ರೂಮ್ ಬಿಟ್ಟಿದ್ದೆ ತೇಜ. ಕ್ಲೋಸ್ ಮಾಡಿಕ್ಬಿಟ್ಟು ಹೋಗು ಪ್ಲೀಸ್. ಕ್ಲೋಸ್ ಮಾಡಿಕ್ಬಿಟ್ಟು ಎಲ್ಲಾದ್ರೂ ಹೋಗು ನೀನು. ಐ ಹ್ಯಾವ್ ನೋ ಇಶ್ಯೂಸ್ ಬಿಕಾಸ್ ನಾನೆಲ್ಲೂ ಎತ್ತೇ ಇಕ್ಕಿಲ್ವಲ್ಲ. ನಿನ್ನೇ ಹಿಡಿತಾ ಇದ್ದೀನಿ ತೇಜ. ನನಗೆ ನಿನ್ನೆ ಹಿಡಿಬೇಕು, ಕ್ಯಾಪ್ಚರ್ ಮಾಡಬೇಕು ಅನ್ನಿಸಿದೆ. ಎಷ್ಟೆಲ್ಲ ಡ್ರಾಮಾ ಆಡ್ತಾರೆ ಜೀವನದಲ್ಲಿ ಜನರು ಅಂತ. ಓ ಮೇಲ್ ನೋಡ್ದ? ನನ್ನ ನೈಟ್ ಅಲ್ಲಿ ತನಕ ಇದೆಯಾ? ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಸ್ಯಾಂಡಿ. ತಿನ್ಬೇಡ ಕಮ್ಮಿ. ವಾಶ್ರೂಮ್ ಗರ್ಲ್ಸ್ ವಾಶ್ರೂಮ್ ಹೋಗ್ತಾ ಇದೆಯಾ? ನಂಬ್ತಾ ಇದ್ದೆ, ಆದ್ರೆ ಇದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಾಗ ನಂಬ ಕಷ್ಟ ಆಗ್ತಿದೆ. ಓಕೆ ಗೈಸ್, ತೇಜ ಗರ್ಲ್ಸ್ ವಾಶ್ರೂಮ್ ಒಳಗಡೆ ಹೋಗ್ತಾವನೆ. ಯಾಕಂತ ಗೊತ್ತಿಲ್ಲ. ನೀವು ಪಣಿಯಲ್ಲಿ ಗರ್ಲ್ಸ್ ವಾಶ್ರೂಮ್ ಆಗಲ್ಲ. ಗರ್ಲ್ There are two chances. Yeah, two nostrils, two chances. One, the bangles might be here. Oh, English ಬರಲ್ಲ ಅನ್ಕೊಂಡ್ಬಿಡ್ತೀಯ ನಮ್ಮ ಆಡಿಯನ್ಸ್ಗೆ? Might not be here. Tell me. Which of these two is right? ಇನ್ನೊಂದ್ಸರಿ ನನ್ಗೆ ಇಂಗ್ಲಿಷ್ ಬರಲ್ಲ. ಎಷ್ಟು ದೂರ ಹೋಗ್ಬೋದು ನೀವು? ಎಲ್ಲ ಕಡೆ ಸುತ್ತಾಡೋದು. ಕೀಕಿದ್ರು ಲಾಕಿಂಗ್ ಆಗುತ್ತಿಲ್ಲ. ಗೈಸ್, ನಮ್ಮ ತೇಜ ಎಷ್ಟು ಹುಡುಕ್ತವನೆ ಅಂತೀರಾ? ನಾನಿವಳ ನಗೆಯ ತುಂಬಾ ಸಿಗ್ತಾ ತೇಜ. ಸಿಗುತ್ತೆ ಸಂಧ್ಯಾ. ಫಸ್ಟ್ ಆಫ್ ಆಲ್ ನೀ ನಂಗೆ ತಂದಿದ್ದ ನಿಜ ಒಪ್ಕೋ. ಅಥವಾ ನನಗಂತ ಮನೇಲಿ ಯಾರಿಗೂ ಡೌಟ್ ಬರಬಾರ್ದು. ವ್ಲಾಗಲ್ಲಿ ಹೇಳ್ಬಿಟ್ಟಿದ್ಯಾ, ವ್ಲಾಗಲ್ಲಿ ತಗೊಂಡ್ಬಿಟ್ಟಿದ್ಯಾ, ತೋರಿಸ್ಬಿಟ್ಟಿದ್ಯಾ ಅಂದ್ಬಿಟ್ಟು ಆಮೇಲೆ ತಗೊಂಬಂದು ಆಮೇಲೆ ಇವಾಗ ಈ ಡ್ರಾಮಾ ಮಾಡ್ತಾ ಇದ್ಯಾ? ತಗೊಂಡೇ ಇಲ್ಲ, ತಗೊಂಡು ಬಿಲ್ಡಪ್ ಕೊಡ್ತಾ ಇಲ್ಲ ಅಷ್ಟೇ. ನನಗೂ ಅದೇ ಡೌಟು ತೇಜ. ತಗೊಂಡು ಏನ್ ಮಾಡ್ಲಿ ಹೇಳಿ? ಸುಮ್ಮನೆ ವೇಸ್ಟ್ ನಿಂಗೆ ತಗೊಂಡು. ಕರೆಕ್ಟ್, ನನ್ಗೆ ಗೊತ್ತಾಯ್ತು. ಅದು ನ್ಯೂ ಕವರ್ ಬಂದ್ಮೇಲೆ ನನಗೆ ವೇಸ್ಟ್ ಆಫ್ ಎಫರ್ಟ್ಸ್ ಎಲ್ಲ ಅನ್ಸುತ್ತೆ. ಆಲ್ಟರ್ನೇಟಿವ್ ಅಂತ ತಿಳ್ಕೊಂಡು ಆಲ್ಟರ್ನೇಟಿವ್ ಏನಲ್ಲ, ಇನ್ಸ್ಪ್ರೂವ್ಡ್ ಆಗಿರೋದಕ್ಕೇನೆ ಎಲ್ಲ ಆಗಿರೋದು. ಡೋಂಟ್ ವರಿ. ಯಾವಾಗ ನೋಡಿದಲ್ಲ ಬಾಹುಬಲಿ ಅನ್ಕೊಂಡ್ಬಿಟ್ಟು ತೇಜ. ಯು ಫೀಲ್ ಯೋರ್ ಸೆಲ್ಫ್ ಆಸ್ ಕಟ್ಟಪ್ಪ. ಯು ಕಟ್ಟಪ್ಪ, ಕಿಟ್ಟಪ್ಪ. ಕೇಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಯಾ ಕೇಕ್, ದಿ ಸೇಮ್ ಕೇಕ್. ಕೇಕ್ ಇದೆ ಅಂದ್ಮೇಲೆ ಅದು ಎಲ್ಲಿರ್ಬೇಕು? ತೇಜ ನಮ್ಮ ಮನೇಲಿ ಟ್ರೆಜರ್ ಅಂಟೇ ಮಾಡ್ತಾವಣೆ ಗೈಸ್. ಕೊನೆಗೆ ಪವಿ ವಾಶ್ರೂಮ್ ಬಿಡ್ದಿರ ನೋಡಂಗ ಏನ್ ತೇಜ? ಪವಿತ್ರ ಬಂದಿರೋದಕ್ಕೆ ಪವಿ ವಾಶ್ರೂಮ್ ಆಗದೆ. ನಾನಿದ್ದೀರ ನನ್ನ ವಾಶ್ರೂಮ್ ಆಗಿರೋದು. ಹೋಗಿ. ಓಕೆ ತೇಜ, ಡನ್. ಬ್ಯಾಗ್ ಎಲ್ಲಿತ್ತು ನಂದು? ಸೊ ಫನಿ ಕ್ವಶನ್. ಕೇಳಿಂದ ಮೇಲ್ ತಗೊಂಡ್ ಬಂದಾಗ ತೂಕ ಅನಿಸ್ತಾ ಅನ್ಸಿರ್ಬೇಕು. ಅದಕ್ಕೆ ಸುಮ್ಮನೆ ಇರ್ಲಿಲ್ಲ, ಕಳಿಸ್ಬಿಟ್ರು.
ನಾನು ಪವಿತ್ರ ಒಂದು ದಿವಸ ಎಲ್ಲೋ ಇದ್ದಕ್ಕಿದ್ದೆ, ಅದೇ ಟ್ರಿಪ್ ನನಗೆ ಬಳಸ್ತಾಳ. ಹೈಟ್ ಆಗಲ್ವಲ್ಲ, ಸಾರಿ. ತೇಜ ಡೋಂಟ್ ಕಮ್ ಮೈ 3 ಅಡಿ ಬಗ್ಗೆ ಬರಬೇಡ ನೀನು ಪ್ಲೀಸ್. ಜನರು ನಾವು 3 ಅಡಿ ಬಗ್ಗೆ ಬಂದು ಮಾತಾಡಿ ಇರಿಟೇಟೇ ಮಾಡ್ತವ್ರಿ ಗೈಸ್. ಏಯ್ ನನ್ ಮಗುಗೆಲ್ಲ ಡಿಸ್ಟರ್ಬ್ ಮಾಡ್ಬೇಡ. Coordination. If there is coordination, there is something fishy. Okay. Where is that fish? ನೀನೇನ್ ಅನ್ಕೊಂಡಿದ್ಯಾ? ಸಂಜೆ ಮುಟ್ರೆ ಸುಮ್ನೆ, ಸಂಜೆ ಹೊಡೆದಿದ ತಕ್ಷಣ ಸುಮ್ನಾಗ್ತಾಳೆ, ಪವಿಗೆ ಹೊಡೆದ್ರೆ ಸುಮ್ನಾಗಲ್ಲ ಅನ್ಕೊಂಡಿದ್ಯಾ? ಏನಿವಾಗ ಕಪಾಳಕ್ಕೆ ತೇಜ ಯಾರೊಬ್ರು ಹಾಕಿದ್ರು, ನಿಮ್ಮ ಅಮ್ಮ ನಿಂಗೆ ಕಪಾಳ ಟ್ರಪ್ ಅಂತ ಹೊಡೆದ್ರಲ್ಲ, ಸೇಮ್ ಸೌಂಡ್ ಸೇಮ್ ಫೀಲ್. ಅವ್ರು ಹಾಕಿದ್ರು ಕರ್ಮ ರಿಟರ್ನ್ಸ್ ತೇಜು ಪ್ರೋ ಅಂತ. ಆದ್ರೆ ನಾನು ನಮ್ಮ ತಾಯಿ ನಮ್ಮ ಫ್ಯಾಮಿಲಿ ಅಂತ ಗೌರವ ಕೊಡ್ತೀನಿ. ಅವ್ರು ಏನು ಕೊಡಿದ್ರು ಅಂತ ಯೋಚನೆ ಮಾಡ್ತೀನಿ. ನಾನಿಲ್ಲ, ನಿನ್ ಬಂದು ವಾಪಸ್ ಹೊಡೆದು ಸಾಯಿಸ್ಬಿಟ್ಟಿದ್ದೆ ನಿನ್ ಕತ್ತಿಸ್ಕಿ, ಫ್ಯಾಮಿಲಿ ಅಲ್ಲ ಅಂತ. ಬೇರೆಯವ್ನ ಯಾವನಾದ್ರೂ ಬಂದಿದ್ರೆ ಮುದ್ದು ಮಾಡ್ತಿದ್ದೆ ಅವನ್ನ. ಮಾಡ್ತಾ ಇದ್ದ ಗೊತ್ತಿರ್ಲಿಲ್ಲ, ಇವೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಭಾರಿ ಹೇಳ್ತಾನೆ ಲೈನ್ಗಳು. ನೀವು ಯಾವ ಗ್ಯಾಪಲ್ಲಿ ತಂದು ಗೆಲ್ಲಿಕ್ತೀರ ಯಾರೋ ಗೊತ್ತು. ತಲೆನೇ ಇಲ್ಲ ನಿನಗೆ, ಓಕೆ ತಲೆಲ್ ಕೂತಿಲ್ಲ ಅನ್ಕೊಂಡಿದ್ದಿ, ತಲೆನೂ ಇಲ್ಲ. ಬೇಸತಿ ನನ್ಗೇನಾದ್ರೂ ಈ ತರ ಬೇಸತಿ ಆಗಿದ್ರೆ ಗೈಸ್ ಲಿಟ್ರಲಿ ಹೇಳ್ತಾ ಇದ್ದೀನಿ, ಈ ಬೆಡ್ ಮೇಲಿಂದ ಆರಿಗೆ ಸತ್ತೋಗ್ತಿದ್ದೆ. ನಾನು ಇವತ್ತು ಫುಲ್ ವಿಡಿಯೋ ಮಾಡ್ತೀನಿ ಗೈಸ್. ಇವತ್ತೆಲ್ಲ ತೇಜ ಹುಡುಕ್ತಾನೆ, ಇವತ್ತೆಲ್ಲ ವಿಡಿಯೋ ಮಾಡ್ತೀನಿ. ಬೆಳಗ್ಗೆ ಎದ್ದು ತೇಜ ಅಯ್ಯೋ ನಾನು ತಂದಿಲ್ಲ ಸಂಧ್ಯಾ ಅಂತ ಹೇಳ್ತಾನೆ, ಇಲ್ಲಾಂದ್ರೆ ನೀವೇ ಏನೋ ಮಾಡಿದ್ದೀರಾ ಅನ್ಬಿಟ್ಟು ಅನ್ಕೊಂಡು ಹೋಗ್ತಾನೆ. ಈ 2ರಲ್ಲಿ ಒಂದು ನಿಮಗೆ ತೋರಿಸ್ತೀನಿ. ಸಂಜೆ ಬನ್ನಿ, ರೆಕಾರ್ಡ್ ಮಾಡಿಲ್ಲ, ನಿಮ್ಮದೇ ಓಪನ್ ಮಾಡೋಣ ಅಂತ. ನಂಬಿಟ್ರಾ? ನಾನು ನಂಬಿಟ್ಟೆ ಗಾಯ್ಸ್. ಗೈಸ್ ಇದು ನಾನು ಹೈದರಾಬಾದ್ಗೆ ಸಂಜೆ ಸಣ್ಣ ಮಮ್ಮಿ ಡ್ಯಾಡಿ ಆಡಿಗೋಲಿ